ಬೆಳ್ಳುಳ್ಳಿ, ಮೆಂತ್ಯ, ಕರಿಬೇವು, ಕೊತ್ತಂಬರಿ, ಆಮೇಲೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ, ಇಂಗು, ಆಮೇಲೆ ಎಣ್ಣೆ. ಆಯಿತಾ? ಆಮೇಲೆ 1 kg ಮೇನ್ ಇಂಗ್ರೀಡಿಯೆಂಟ್ ಇವಾಗ ಏನು ಮಾಡ್ತಾ ಇರೋದು ಅಂತಂದರೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡ್ತಾ ಇರೋದಲ್ಲ. ಸೊ ಹಾಗಾಗಿ 1 kg ಮೆಣಸಿನ್ಕಾಯಿಗೆ ಇಷ್ಟು ಪದಾರ್ಥಗಳು. ಅದ್ರ ಜೊತೆಗೆ ಹುಣಸೆ ಹಣ್ಣು. ಓಕೆನಾ? ಇದ್ರ ಸ್ವಲ್ಪ ಅಂತಂದ್ರೂ ಇದೇನಿಲ್ಲ ಅಂದರೂ ಒಂದು 15ರಿಂದ 20 ಚಿಕ್ಕದು ಬರುತ್ತಲ್ವ, ಆ ಥರದ್ದು 20 ಬೆಳ್ಳುಳ್ಳಿದು. ಇದು ಒಂದು ಏನಿಲ್ಲ ಅಂದರೂ ಒಂದು 20 ಗ್ರಾಮ್ ಇದೆ. ಇದು 20 ಗ್ರಾಮು. ಜೀರಿಗೆ ಒಂದು 5 ಗ್ರಾಮ್. ಇಷ್ಟನ್ನ ಹಾಕಿಬಿಟ್ಟು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. 1 kg ಮೆಣಸಿನ್ಕಾಯಿಗೆ. ಆಯಿತಾ? ಸೊ ಇದು ಬಂದುಬಿಟ್ಟು ನಮ್ಮ ಹೊಲದಲ್ಲಿ ಬೆಳೆದಿರೋ ಅಂಥ ಮೆಣಸಿನ್ಕಾಯಿ. ಓಕೆ, ಸೊ ಇದನ್ನು ಇವಾಗ ನೀಟಾಗಿ ಈ ಥರ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ಬಿಸಿ ಮಾಡ್ಕೋಬೇಕು. ನೀಟಾಗಿ ಕರೆಕ್ಟಾಗಿ ಎಲ್ಲನೂ ಹುರ್ಕೋಬೇಕು. ಅದನ್ನು ಎಣ್ಣೆ ಎಲ್ಲ ಪೂರ್ತಿ ಹಿಡ್ಕೋಬೇಕು. ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಅಷ್ಟು. ಸೊ 1 kg ಇದೆ. ಈ ಕಡೆ ಒಂದಿಷ್ಟು ಬಾಣಲಿಲಿ, ಈ ಕಡೆ ಒಂದಿಷ್ಟು ಬಾಣಲಿಲಿ ಹುರ್ಕೋತಾ ಇದ್ದೀವಿ. ಸೊ ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಇವಾಗ ಎಣ್ಣೆಯಲ್ಲಿ ನೀಟಾಗಿ ಹುರಿಬೇಕದು, ಅಂದರೆ ಟೇಸ್ಟ್ ಬರುತ್ತೆ ಇದು. ಅದರಲ್ಲೂ ನಮ್ಮ ಹೊಲದದ್ದು ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನಿಮ್ಮ ಅಪ್ಪಾಜಿ ಹೆಸರೇನು? ಆ ಕಡೆ ನೋಡ್ಬೇಕು, ಆ ಕಡೆ. ನಿಮ್ಮ ಅಪ್ಪಾಜಿ ಹೆಸರೇನು? ದೊಡ್ಡಪ್ಪನ ಹೆಸರು? ಮಮ್ಮಿ ಹೆಸರು? ಮಮ್ಮಿ ಹೆಸರು ಮಮ್ಮಿ, ದೊಡ್ಡಪ್ಪನ ಹೆಸರು ದೊಡ್ಡಪ್ಪ. ನಿಮ್ಮೂರು ಯಾವ್ದು? ಗೊತ್ತಿಲ್ಲ. ಹಾವೇರಿ. ಹೆಸರು ನಿಂದ? ಧ್ರುವ. ಧ್ರುವ ಸಬ್ಜ ಅದು. ಸೊ ಈ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡು ಆಯ್ತು ಇವಾಗ. ಸೊ ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆಗೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಸೊ ರುಬ್ಕೊಂಡು ಬರೋಣ. ಸೊ ಇವಾಗ ಫಸ್ಟ್ ಟೈಮ್ ರುಬ್ಕೊಂಡಿರೋದು ಈ ಥರ ಇದೆ. ಸೊ ಸೆಕೆಂಡ್ ಟೈಮ್ ರುಬ್ಕೊಂಡು ಈ ಥರ ನುಣ್ಣಗೆ ಸಾಫ್ಟ್ ಪೇಸ್ಟ್ ಥರ ಬರಬೇಕು, ಅಂದರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಇವಾಗ ಬಾಳ್ಗೆಗೆ ಹಾಕಿ ಒಗ್ಗರಣೆ ಕೊಡಬೇಕು. ಸೊ ನಾವೇನು ಹುರ್ಕೊಂಡಿದ್ವು ಅದೇ ಬಾಳ್ಗೆಗೆ ಹಾಕಿ ಇವಾಗ ಒಗ್ಗರಣೆ ಕೊಟ್ಕೊಳ್ಳೋಣ. ಓಕೆನಾ? kg ಮೆಣಸಿನ್ಕಾಯಿ ಏನಿತ್ತು ಅದಕ್ಕೆ ಒಂದು 250 ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ. ಆಯಿತಾ? ಸೊ ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಕಾದ ಮೇಲೆ ಇದಕ್ಕೆ ಹಿಂಗೆ ಹಾಕ್ಕೋಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಿಂಗೆ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಹಿಂಗಾದರೆ ಸಾಕು 1 kgಗೆ. 1 ಟೇಬಲ್ ಸ್ಪೂನಷ್ಟು ಹಿಂಗು. ಎಣ್ಣೆ ಕಾದಿದೆ. ಸೊ ಹಿಂಗೆ ಹಾಕ್ಕೋತಾ ಇದ್ದೀವಿ. ಸಿಮ್ಮಾಗಿ ಇಟ್ಕೊಂಡು ಹಾಕ್ಕೋಬೇಕು. ಸೊ ಪೇಸ್ಟ್ ಆಗಿರೋಂಥದ್ದನ್ನು ಎಣ್ಣೆಗೆ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಣ್ಣೆ ಕಾದ ಮೇಲೆ ಹಾಕ್ಕೊಂಡ್ವಲ್ಲ, ಹಾಕಿದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಆಫ್ ಮಾಡಿಕೊಂಡ್ರೆ ನೀಟಾಗಿ ಕಾದಿರುತ್ತೆ. ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಸೊ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಸೊ ಇದನ್ನು ನೀವು ಎಷ್ಟು ದಿನ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಯಾಕಂದರೆ ಎಣ್ಣೆ ಹಾಕಿರ್ತೀವಲ್ಲ, ಅಷ್ಟು ಬೇಗ ಹಾಳಾಗಲ್ಲ ಇದು. 1 ತಿಂಗಳು ಹೊರಗಡೆ ಇಡ್ಬೋದು. 1 ತಿಂಗಳು ಹೊರಗಿಟ್ಟು ತಿನ್ಬೋದು ಇದು ಈ ಥರ ಮಾಡಿದರೆ. ಒಂದು 6 ತಿಂಗಳು ಮಟ್ಟ ಬೇಕಾದ್ರೆ ಫ್ರಿಜ್ಜಾಗಿ ಇಡ್ಬೋದು. ಫ್ರಿಜ್ ಹೊರಗಡೆ ಇಟ್ಕೊಂಡು ತಿನ್ಬೋದಂತೆ. ಇನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 6 to 7 months ಬರುತ್ತಂತೆ. ಸೊ ಇದು ಇವಾಗ ರೆಡಿ ಆಯಿತು. ಪರ್ಫೆಕ್ಟ್ಲಿ ಸಖತ್ತಾಗಿ ಟೇಸ್ಟ್ ಇದೆ. ಆ್ಯಂಡ್ ಇದು ಬೆಂಗಳೂರಿಗೆ ಪಾರ್ಸಲ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಇದು ನನಗೆ ಇದಕ್ಕೆ ಎಕ್ಸ್ಟ್ರಾ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿರೋದು ಇದು. ಯಾಕಂದರೆ ನನಗೆ ಇದು ಸಿಕ್ಕಾಪಟ್ಟೆ ಖಾರ ಅನಿಸ್ಬಿಡುತ್ತೆ. ಸೊ ಸ್ವಲ್ಪ ಒಂದು 10-15 ಗ್ರಾಮ್ ಮಾತ್ರ ಹಾಕಿ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ನನಗೆ ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ. ಸೊ ಇಷ್ಟೇ ಗಾಯ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾವು ಚಟ್ನಿನ ಏನು ಮಾಡ್ತೀವಿ ಅಂತಂದರೆ, ಸೊ ಚಟ್ನಿನ ಈ ಥರನೂ ತಿನ್ಕೋಬೋದು. ಸೊ ಇದನ್ನು ಸ್ವಲ್ಪ ತಗೊಂಡು ಇದಕ್ಕೆ ಹಾಕ್ಕೊಂಡು ನೀಟಾಗಿ, ಅಂದರೆ ನಾವು ಹೇಗೆ ಜಾಮೆಲ್ಲ ಹಚ್ಕೊಂಡು ತಿಂತೀವೋ ಆ ಜಾಮ್ ಥರನೇ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ಆಯಿತಾ? ಸೊ ಈಗ ಹಚ್ಕೊಂಡು
ಸಖತ್ತಾಗಿರುತ್ತೆ ಅಂತಂದರೆ ಸೂಪರಾಗಿರುತ್ತೆ. ಸೊ ಈಗ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಈ ಥರನೂ ತಿನ್ಬೋದು ಅಂತ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಸೊ ಈ ಥರನೂ ತಿನ್ಬೋದು, ಹಚ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಬ್ರೆಡ್ಡಿಗೆ ಎಲ್ಲದಕ್ಕೂ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ. ಲವ್ ಯು ಆಲ್, ಬಾಯ್.